ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬೇರೆಯವ್ರ ಮನೆ ಹೇಗೆ ಹಾಳು ಮಾಡಬೇಕು ಅಂತ ನಿಮ್ಮನ್ನ ನೋಡಿ ಕಲ್ತ್ಕೋಬೇಕು ಅಲ್ವಾ ಚಂದ್ರಕಲಾ ಅವರೇ? ವೇದಾಂತ್, ಅದೇನು ಅಂದ್ರೆ ಸುಳ್ಳುನ ಸತ್ಯ ಅಂತ ನಂಬಿಸೋದಕ್ಕೆ ಬರಬೇಡಿ. ನೀವು ನಮ್ಮಮ್ಮ ಅಲ್ಲ ಅಂತ ನನಗೆ ಗೊತ್ತಾಗಿದೆ. ಅದು ನಿಮಗೆ ತಿಳಿಸಿ ಬುದ್ಧಿ ಕಲಿಸ್ಬೇಕು ಅಂತಾನೆ ಇಲ್ಲಿ ತನಕ ಬಂದಿತ್ತು. ಒಂದ್ ನಿಮಿಷ, ನನ್ನ ಮಾತು ಕೇಳು ವೇದಾಂತ್. ಹೌದು, ನಿಮ್ಮ ಮಾತು ಕೇಳಿದ್ದಕ್ಕೆ ಕೇಳ್ದ. ನಾನು ನಿಮ್ಮನ್ನ ತಾಯಿ ಅಂತ ನಂಬಿತ್ತು. ನನ್ನ ಎಮೋಷನ್ಸ್ ಫೀಲಿಂಗ್ಸ್ಗಳ ಜೊತೆ ನಿಮ್ಮನ್ನು ಆಟ ಆಡೋದಕ್ಕೆ ಬಿಟ್ಕೊಂಡಿತ್ತು. ಅದೇಜಾ, ಇವ್ರು ತುಂಬಾ ಚೆನ್ನಾಗಿ ಕತೆ ಹೇಳ್ತಾರೆ. ಬೇಕಿದ್ರೆ ಇವ್ರ ಕತೆ ತಗೊಂಡು ಒಂದೊಳ್ಳೆ ಸಿನಿಮಾ ಮಾಡ್ಬೋದು. ನಿಂತ್ಕೊಳ್ಳಿ. विजयी भव 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 विजयध्वज श्री सिंहा विजयी भव वीर शौर्य विक्रम जलधि सिंहा विश्वंभर श्रेयान्तक विषकण्टक विध्वंसक अरिकुञ्जर मदभञ्जन रणरञ्जन रासिंहा रुधिरोज्ज्वल नेत्राञ्चल क्रोधानल कीलाकुल रिपुमण्डल कृतहाहारवरञ्जित शरसिंहा मध्यम्बर मार्ताण्ड समुद्भव करकीर्तिरार्जित विद्युल्लेखालाञ्छन चञ्चल केसर सिंहा. ನಾವೆಲ್ಲರೂ ನಿಮ್ಮ ಹತ್ರ ಮಾತಾಡಕ್ಕೆ ಬಂದಿದ್ದೀವಿ. ನೀವು ನೋಡಿದ್ರೆ ಓಡ್ ಹೋಗೋಕೆ ನೋಡ್ತಾ ಇದ್ದೀರಾ. ಈ ಓಡ್ ಹೋಗೋ ಐಡಿಯಾನ ಸ್ವಲ್ಪ ತಲೆಯಿಂದ ತೆಗೆದುಹಾಕಿ ನನ್ನ ಮಾತು ಕೇಳಿ. ವೇದಾಂತ್ ಅವರು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರು ಅಂತ ತುಂಬ ಖುಷಿಯಾಗಿದ್ರಿ ಅಲ್ವಾ? ನೀವು ಅಂದ್ಕೊಂಡಿರೋದು ಈಡೇರ್ತು ಅಂತ ಅಂದ್ಕೊಂಡ್ರಿ ತಾನೆ? ಇವರೆಲ್ಲರೂ ಒಟ್ಟಿಗೆ ಬಂದಿರೋದು ನೋಡಿದ್ರೆ ಮೋಸ್ಟ್ಲಿ ವಿಷಯ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಈಗ ಏನ್ ಮಾಡೋದು? ಇನ್ಮೇಲಿಂದ ನೀವು ನಮ್ಮ ಕೈಯಿಂದ ಎಸ್ಕೇಪ್ ಆಗಕ್ಕಾಗಲ್ಲ ಚಂದ್ರಕಲಾ ಅವರೇ. ಅನ್ಕೊಂಬಿಡಿ, ಈ ಕ್ಷಣದಿಂದ ನಿಮ್ಮ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ. ಸಾರಿ, ಈ ಕ್ಷಣದಿಂದ ಅಲ್ಲ, ನೀನು ಯಾವಾಗ ನಮ್ಮ ಅಗ್ರಜನ ಕಿಡ್ನ್ಯಾಪ್ ಮಾಡಿಸ್ದೋ ಆವತ್ತಿಂದಾನೆ ಅನ್ಕೋ. ನೀವು ಇವನ್ ಕಡೆಯವರಲ್ಲ ಅಂತ ನಮ್ಗೆ ಗೊತ್ತಾಗಿಲ್ಲ ಅನ್ಕೊಂಡಿದ್ದೀರಾ? ಗೊತ್ತಾಗಿರೋದು ಸ್ವಲ್ಪ ಲೇಟ್ ಆಗಿರ್ಬೋದು, ಬಟ್ ಪರವಾಗಿಲ್ಲ. ಇಬ್ರು ಒಂದೇ ಟೈಮ್ ಹಿಡಿದಾಗ
ನೀನು ಇವನ ಜೊತೆ ಮಾತಾಡ್ತಿದ್ದ ವಿಡಿಯೋನ ನೋಡಿ ಅದನ್ನೇ ಅಗ್ರಜನ್ ತೋರಿಸಿ ನಿನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಹತ್ತು ಕರೆದು ಅಗ್ರಜನ್ನೇ ಮರ್ನ್ ಮಾಡಿ ಅವನನ್ನೇ ಮನೆಯಿಂದ ಆಚೆ ಕಳಿಸೋ ಪ್ಲಾನಲ್ಲಿದ್ದೆ. ವೇದಾಂತ್, ನಿನ್ನ ಎಫರ್ಟ್ನ ನಾನು ಮೆಚ್ತೀನಿ. ಬಟ್ ಏನು ಮಾಡೋದು, ನೀನು ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಿದ್ಯಾ. ನಿನ್ನ ಎಲ್ಲ ಆಸ್ತಿನೂ ಇವ್ರ ಹೆಸರಿಗೆ ಬರ್ದು ಕೊಡೋಕೆ ಮುಂಚೆ ಆದರೂ ನೀನು ಇವ್ರನ್ನ ಕಣ್ಣು ಹಿಡಿದಿದ್ರೆ ಆಗ ನಾನು ನಿನ್ನ ಮೆಚ್ತಾ ಇದ್ದೆ. ಕೊನೆ ಪಕ್ಷ ನಿನ್ನ ಆಸ್ತಿ ಆದರೂ ಉಳಿದಿರೋದು. ಯು ಫೂಲ್. ನನಗೆ ತಾಯಿ ಅಂದರೆ ತುಂಬ ಗೌರವ ಇದೆ. ಅವನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ಹಾಗಂತ ಬೀದಿಲಿ ಹೋಗೋರೆಲ್ಲ ನನ್ನ ಅಮ್ಮ ಅಂತ ಹೇಳ್ಕೊಂಡು ಬಂದರೆ ನಂಬೋದಕ್ಕೆ ನಾನು ಇಂಥರ ಮೂರ್ಖ ಅಲ್ಲ. ಇಷ್ಟು ಸಾಲದು ಅಂತ ಅವ್ರ ಹೆಸರಿಗೆ ಆಸ್ತಿ ಬರೆಯೋದು ಇನ್ ಯೋರ್ ಡ್ರೀಮ್ಸ್. ಹಲೋ, ಈ ಪೇಪರಲ್ಲಿ ಸೈನ್ ಮಾಡಿರೋದು ಸುಳ್ಳ? ನನ್ನ ಹೆಸರಿಗೆ ಪವರ್ ಆಫ್ ಅಟಾರ್ನಿ ಮಾಡಿರೋದು ಸುಳ್ಳ? ಇಷ್ಟೆಲ್ಲ ಕ್ರಿಮಿನಲ್ ಬುದ್ಧಿ ಇರೋ ನಿಮಗೆ ನಾನು ಯಾವ್ಯಾವ ಜಾಗಗಳನ್ನ ಬರ್ಕೊಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇದೆ. ಒಂದು ಸಲ ಕೂಡ ಸೈನ್ ಕಡೆ ನೋಡಬೇಕು ಅಂತ ಅನಿಸ್ಲಿಲ್ಲ. ಅದರಲ್ಲಿರೋದು ನನ್ನ ಸಿಗ್ನೇಚರ್ ಅಲ್ಲ. ಸಿಗ್ನೇಚರ್ ರೀತಿ ಕಾಣೋ ಹಾಗೆ ವಿ ಕಾಟ್ ಯು ಅಂತ ಬರ್ತಿದ್ದೀನಿ. ಮಾತಾಡಿ ಚಂದ್ರಕಲಾ ಅವರೇ. ತೇಜಸ್ ವಾಟ್ಸೆ ಹಾಯ್ ಡೂಪ್ಲಿಕೇಟ್ ಅಮ್ಮ. ನಮ್ಮನೇಲಿ ನಮ್ಮಮ್ಮ ಆಗಿರೋದಕ್ಕೆ ಹೇರ್ಗೆ ವೈಟ್ ಕಲರ್ ಹಚ್ತಾ ಇದ್ರಲ್ವಾ, ಎಲ್ಲಿ ಇವಾಗ ಆ ವೈಟ್ ಕಲರ್ ಕಾಣಿಸ್ತಾನೆ ಇಲ್ಲ. ಅದಕ್ಕೆ ಹೇಳೋದು ಅನ್ಸುತ್ತೆ, ನಾಟಕ ಮುಗಿದ್ಮೇಲೆ ಬಣ್ಣ ತೆಗಿಲೇಬೇಕು ಅಂತ. ನಿಮಗೆ ಇಷ್ಟ ಆಗೋ ಡ್ರೆಸ್ನ ನಿಮಗೆ ಹಾಕೊಳ್ಳೋಕ್ಕೋಸ್ಕರ ನಾನು ಕೊಡಿಸ್ದೆ ಅಂತ ಸುಳ್ಳು ಬೇರೆ ಹೇಳ್ತೀರಾ ಅಲ್ವಾ? ಅದ್ಯಾ
ಅಮ್ಮ ಅಂತ ಸುಳ್ಳು ಹೇಳ್ಕೊಂಡು ಬಂದವ್ರಿಗೆ ಇನ್ನು ನೀನ್ ಡ್ರೆಸ್ ಹಾಕೊಳಕ್ ಹೇಳ್ದೆ ಅಂತ ಹೇಳೋದು ದೊಡ್ಡ ವಿಷಯನಲ್ಲ. ಇದೆಲ್ಲ ಸಿಲ್ಲಿ ಅಷ್ಟೇ. ಜಸ್ಟ್ 15 days ಬ್ಯಾಕ್ ನನ್ನ ಆಫೀಸಿಗೆ ಒಂದು ಅನಾನಮಸ್ ಲೆಟರ್ ಬಂತು. ಅದರಲ್ಲಿ ನೀವು ನನ್ನ ತಾಯಿ ಎಲ್ಲ ಅನ್ನೋ ವಿಷಯನ ತುಂಬ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದರು. ಯಾವುದಕ್ಕೂ ಒಂದು ಕ್ಲಾರಿಟಿ ಇರಲಿ ಅಂತ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಹುಷಾರು ತಪ್ಪಿದಾಗ ಹರಕೆ ಏನು ಓದ್ಕೊಂಡಿದ್ರಿ ಅಂತ ನಿಮ್ಮನ್ನು ಕೇಳಿದೆ. ಬಟ್ ನಾಟ್ ಬ್ಯಾಡ್, ಯಾರೋ ನಿಮ್ಗೆ ಅದನ್ನೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನನಗಾಗಲೇ ಗೊತ್ತಾಗೋದು ನೀವು ನನ್ನ ತಾಯಿ ಅಲ್ಲ. ಮಾತಾಡಿ, ಯಾಕೆ ಕರೆಂಟ್ ಹೊಡೆದಾಗ ನಿಂತ್ಕೊಂಡಿದ್ದೀರಾ? ಅಗ್ರಜ, ಆ ದೇವರಾಜಪ್ಪನ್ಗೆ ತನ್ನ ಮುಖ ಬಿಡ್ಸೋಕೆ ಹೇಳ್ದವ್ರಿಗೆ, ಹಾಗೆ ನಮ್ಮ ಫ್ಯಾಮಿಲಿ ವಿಡಿಯೋ ಟೈಪಲ್ಲಿ ನಮ್ಮ ಅಮ್ಮನ ಮುಖ ಬಿಟ್ಟು ಅವ್ರ ಮುಖ ಹಾಕ್ಸಿದವ್ರಿಗೆ ಇದೆಲ್ಲ ದೊಡ್ಡ ಟಾಸ್ಕ್ ಅಲ್ಲ ಬಿಡು. ಅದು ಅಲ್ಲದೆ ಅಪ್ಪ ಅಮ್ಮ ಅರ್ಕೆ ವಿಚಾರನೆಲ್ಲ ಒಂದು ಲೋಕಲ್ ನ್ಯೂಸ್ ಪೇಪರಲ್ಲಿ ನೋಡಿ ತಿಳ್ಕೊಂಡಿರ್ತಾರಷ್ಟೇ, ದೊಡ್ಡ ವಿಚಾರ ಏನಲ್ಲ. ಅಲ್ವಾ ಚಂದ್ರಕಲಾ ಅವರೇ? ಮಾತಾಡಿ ಪ್ಲೀಸ್. ಹಾಗಾದ್ರೆ ನೀವು ನಮ್ಮ ಮನೆಗೆ ಬರೋಕ್ಕೂ ಮೊದಲು ನಮ್ಮ ಫ್ಯಾಮಿಲಿನ ಕಂಪ್ಲೀಟಾಗಿ ಸ್ಟಡಿ ಮಾಡಿ ನಮ್ಮೆಲ್ಲರ ಬಗ್ಗೆ ಚೆನ್ನಾಗೇ ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದೀರಾ. ಈ ಹಿಂದೆ ಆಲ್ರೆಡಿ ಅಮೂಲ್ಯ ನೀವು ಇವನ್ ಜೊತೆ ಇರೋ ವಿಡಿಯೋನ ನನಗೆ ತೋರಿಸಿದ್ಲು. ವಿಡಿಯೋ ನೋಡಿದಾಗ ನಾನು ಶಾಕ್ ಆಗಿತ್ತು, ಹರ್ಟ್ ಆಗಿತ್ತು ನಿಜ. ಅವತ್ತೇ ನಾನು ನಿಮ್ಮನ್ನ ಮನೆಯಿಂದ ಹೊರಗಾಕ್ಬೋದಾಗಿತ್ತು. ಆದರೆ ನೀವು ಯಾರು, ನಿಮ್ಗಳಿಂದ ಯಾರಿದ್ದಾರೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳ್ಕೊಳ್ಬೇಕಾಗಿತ್ತು. ಅದಕ್ಕೆ ನಿಮ್ಮ ಅಷ್ಟು ಡಿಮ್ಯಾಂಡ್ಸ್ಗಳನ್ನು ನಾನು ಒಪ್ಕೊಂಡೆ. ಕೊನೆಗೂ ನಾನು ಕ್ರಿಯೇಟ್ ಮಾಡಿದ ಟ್ರ್ಯಾಪ್ಗೆ ಸಿಕ್ಕಾಕೊಂಡ್ರೆ. ನನ್ನ ಥರ ಇವ್ರಿಗೇನು ಮಾಡಿಲ್ಲ, ಯಾವತ್ತೂ ನೋವಾಗೋ ಥರ ನಡ್ಕೊಂಡಿಲ್ಲ. ಇನ್ನು ಮುಂದೆ ಮನೇಲಿ ನಿಮ್ಗೆ ಜಾಗ ಹೋಗಿ ನಿಮ್ಗೆ ಇಷ್ಟ. ವೇದಾಂತ್ ಅವರೇ, ಒಂದ್ಸಲ ನನ್ನ ಮಾತು ಕೇಳಿ. ಬನ್ನಿ ಹೋಗೋಣ. ನಿಮ್ಮ ಹತ್ರ ದುಡ್ಡಿಲ್ಲ ಅಥವಾ ನಿಮ್ಮ ಹೆಸರಲ್ಲಿ ಪ್ರಾಪರ್ಟೀಸ್ ಇಲ್ಲ ಅಂತ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ. ಈಗಿಂದೀಗಲೇ ನಿಮ್ಮ ಹೆಸರಲ್ಲಿ ಪವರ್ ಆಫ್ ಅಟಾರ್ನಿ ಮಾಡಿಸ್ತೀನಿ. ಇನ್ನು ಮುಂದೆ ವಸಿಷ್ಠ ಕುಟುಂಬದ ಆಸ್ತಿನ ನೀವು ಹೇಗೆ ಬೇಕಾದ್ರೂ ಬಳಸ್ಕೋಬಹುದು. ಒಂದ್ಸಲ ಚೆಕ್ ಮಾಡ್ಕೊಡಿ. ತಾಯಿ ಅನ್ನೋದೊಂದು ಪವಿತ್ರವಾದ ಸಂಬಂಧ.
ಎಲ್ಲರೂ ತಾಯಿನ ಪೂಜಿಸ್ತಾರೆ, ಗೌರವಿಸ್ತಾರೆ. ಸರ್ವಸ್ವ ಅಂದ್ಕೊಂಡು ಬದುಕ್ತಾರೆ. ನಾವುಗಳು ಕೂಡ ನಿಮ್ಮನ್ನೇ ತಾಯಿ, ನೀವೇ ನಮ್ಮ ಸರ್ವಸ್ವ ಅಂದ್ಕೊಂಡು ಅಷ್ಟು ಪ್ರೀತಿ ತೋರಿಸೋದು. ಆದರೆ ನೀವು ವಕ್ರಗಳು ಸಿಕ್ಕಿದ್ದಾರೆ ಅಂತ ನಮ್ಮ ಫೀಲಿಂಗ್ಸ್ಗಳ ಜೊತೆ ಚೆನ್ನಾಗಿ ಆಟ ಆಡಿದ್ರಿ. ಅಷ್ಟು ನಿಷ್ಕಲ್ಮಶವಾಗಿ ಪ್ರೀತಿ ತೋರಿಸಿದಾಗ ನಮ್ಮ ಎಮೋಷನ್ಸ್ಗಳ ಜೊತೆ ಆಟ ಆಡಬೇಕಾದ್ರೆ ನಿಮ್ಗೇನು ಅನಿಸ್ಲೇ ಇಲ್ವಾ? ನಾವು ಮೋಸ ಮಾಡಿರೋ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಸಾಯೋವರೆಗೂ ಜೈಲಲ್ಲಿ ಬಿತ್ತಿರಬೇಕು. ಹಾಗೆ ಮಾಡ್ತೀನಿ. ಇವತ್ತಿನ ಕೈಯಿಂದ ಸುಲಭವಾಗಿ ತಪ್ಪಿಸ್ಕೊಳ್ಬೋದು ಅಂತ ಯಾರು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮನಿಂದ ಯಾರು ಬಚಾವ್ ಮಾಡೋದಕ್ಕಾಗಲ್ಲ. ಅಗ್ರಜ, ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಇವ್ರನ್ನ ಇವತ್ತು ಜೈಲಿಗೆ ಕಳಿಸ್ಲೇಬೇಕು, ಇಲ್ಲ ಮತ್ತೆ ನಮ್ಮ ಲೈಫ್ ಜೊತೆ ದೊಡ್ಡ ಕಿರಿಕ್ ತೆಗಿತಾರೆ. ಮರ್ಯಾದೆ ಜಾಬ್ ಕೊಡಿ. ನಿಮ್ಮ ಗ್ಯಾಂಗಲ್ಲಿ ಇನ್ನೂ ಎಷ್ಟು ಜನ ಇದ್ದಾರೆ? ನಿಮಗೆಲ್ಲ ಬಾಸ್ ಅಂತ ಒಬ್ಬ ಇರಲೇಬೇಕಲ್ಲ, ಯಾರದು? ಇಲ್ಲ ನಾನು ಮಾತ್ರ ನಿಮ್ಗೆ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ನಿಮ್ಮನ್ನೇ ಕೇಳ್ತಿರೋದು, ನಿಮ್ಮ ಜೊತೆ ಇನ್ನೂ ಯಾರ್ಯಾರಿದ್ದಾರೆ ಅಂತ ಬಾಯ್ಬಿಡಿ. ಚಂದ್ರಕಲಾ ಅವರೇ, ಫೋನ್ ರಿಂಗ್ ಆಗ್ತಿರೋದು ಕೇಳಿಸ್ತಿದೆ ಅಲ್ವಾ? ರಿಸೀವ್ ಮಾಡಿ. ಇವ್ರಿಗೆಲ್ಲ ನೀನೇ ಬಾಸ, ಮರ್ಯಾದೆಗೆ ನಿನ್ನ ಹೆಸರು ಹೇಳು. ಇವರೆಲ್ಲ ಮುಂದೆ ಬಿಟ್ಟು ಹಿಂದೆ ನಿಂತ್ಕೊಂಡು ಆಟ ಆಡ್ತಿದ್ಯಾ? ಏಯ್, ನಿನ್ನೆ ಕೇಳ್ತಿರೋದು. ಕೋಲೆ ಬಸ್ ಒಂಥರ ಸೈಲೆಂಟಾಗಿ ನಿಂತ್ಕೊಳ್ಬೇಡ. ಯಾರೋ ನೀನು? ಹೆಂಗಸ್ರನ್ನ ಮುಂದೆ ನಿಂತು ಆಟ ಆಡಿಸ್ತೀಯಲ್ಲ, ನಾಚಿಕೆ ಆಗಲ್ವಾ? ನೀನೊಬ್ಬ ಗಂಡ್ಸ. ತಾಕತ್ ಅನ್ನೋದಿದ್ರೆ ಮುಂದೆ ಬಂದು ನಿಂತ್ಕೊಂಡು ಆಟ ಆಡೋ.
ಹಲೋ. ಏಯ್, ನೀನು ನನ್ನನ್ನು ಹಿಡಿಯೋಕ್ಕೆ ಮುಂಚೆ ನಾನೇ ನಿನ್ನನ್ನು ಹಿಡಿತೀನಿ. ನೀನು ಒಂದು ಸತಿ ತಪ್ಪಿಸ್ಕೊಂಡು ಹೋಗಿದ್ಯಾ, ಪದೇ ಪದೇ ಆಗಲ್ಲ.